ಕನ್ನಡ ಚಿತ್ರರಂಗದ ಹಿರಿಯ ನಟಿ ಜಯಮಾಲಾ ಮೊದಲು ಟೈಗರ್ ಪ್ರಭಾಕರ್ ಅವರನ್ನ ಮದುವೆಯಾಗಿದ್ದರು. ಈ ದಂಪತಿಗೆ ಜನಿಸಿದ ಪುತ್ರಿ ಸೌಂದರ್ಯ. ಕಾರಣಾಂತರಗಳಿಂದ ಜಯಮಾಲಾ ಹಾಗೂ ಟೈಗರ್ ಪ್ರಭಾಕರ್ ದೂರವಾದರು. ಟೈಗರ್ ಪ್ರಭಾಕರ್ ಅವರಿಂದ ವಿಚ್ಛೇದನ ಪಡೆದ ಮೇಲೆ ಛಾಯಾಗ್ರಾಹಕ ಎಚ್.ಎಂ. ರಾಮಚಂದ್ರ ಅವರನ್ನ ಜಯಮಾಲಾ ವಿವಾಹವಾದರು. ಜೊತೆಯಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ನಟಿ ಮಾನಸಾ ಮನೋಹರ್ ಕಳೆದ ವರ್ಷ ಅಂದರೆ 2024ರಲ್ಲಿ ಫುಟ್ಬಾಲ್ ಪ್ಲೇಯರ್ ಪ್ರೀತಮ್ ಚಂದ್ರ ಅವರನ್ನ ವಿವಾಹವಾದರು. ಅಸಲಿಗೆ ನಟಿ ಮಾನಸಾ ಮನೋಹರ್ ಅವರಿಗಿದು ಎರಡನೇ ಮದುವೆ. ಈ ಹಿಂದೆ ಮಾನಸಾ ಮನೋಹರ್ ವಿವಾಹವಾಗಿದ್ದರು. ಆದರೆ ಭಾವನಾತ್ಮಕ ಬಂಧ ಇಲ್ಲದ ಕಾರಣ ಪತಿಯಿಂದ ಮಾನಸಾ ಮನೋಹರ್ ದೂರರಾಗಿದ್ದರು. ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ಮೇಲೆ ಪ್ರೀತಮ್ ಚಂದ್ರ ಅವರನ್ನ ಮಾನಸಾ ಮನೋಹರ್ ಮನಸಾರೆ ಪ್ರೀತಿಸಿದರು. ಕುಟುಂಬಸ್ಥರು ಒಪ್ಪಿಗೆ ಕೊಟ್ಟ ಮೇಲೆ ಪ್ರೀತಮ್ ಚಂದ್ರ ಮಾನಸಾ ಮನೋಹರ್ ವಿವಾಹವಾದರು. ಬಿಗ್ ಬಾಸ್ ಕನ್ನಡ 7 ಸ್ಪರ್ಧಿ ಚೈತ್ರಾ ವಾಸುದೇವನ್ ಕಳೆದ ಮಾರ್ಚ್ ತಿಂಗಳಲ್ಲಿ ಜಗದೀಪ್ ಎಂಬುವರನ್ನ ಮದುವೆಯಾದರು. ಅಸಲಿಗೆ ಚೈತ್ರಾ ವಾಸುದೇವನ್ ಅವರಿಗಿದು ಎರಡನೇ ಮದುವೆ. ಈ ಹಿಂದೆ ಸತ್ಯ ನಾಯ್ಡು ಎಂಬುವರನ್ನ ಚೈತ್ರಾ ವಾಸುದೇವನ್ ಮದುವೆಯಾಗಿದ್ದರು. 2023ರಲ್ಲಿ ಸತ್ಯ ನಾಯ್ಡು ಚೈತ್ರಾ ವಾಸುದೇವನ್ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆದು ದೂರರಾದರು. ಬಿಗ್ ಬಾಸ್ ಕನ್ನಡ 6 ಸ್ಪರ್ಧಿ ಆರ್ಜೆ ರಾಪಿಡ್ ರಶ್ಮಿ 2007ರಲ್ಲಿ ಮದುವೆಯಾದರು. ಆದರೆ ಈ ಮದುವೆ ಹೆಚ್ಚು ದಿನ ಇರಲಿಲ್ಲ. 2.5 ವರ್ಷಕ್ಕೆ ಪತಿಯಿಂದ ರಾಪಿಡ್ ರಶ್ಮಿ ದೂರವಾದರು. ವಿಚ್ಛೇದನ ಪಡೆದ ಮೇಲೆ ಡೇವಿಸ್ ಎಂಬುವರನ್ನ ಪ್ರೀತಿಸಿ ರಾಪಿಡ್ ರಶ್ಮಿ ಮದುವೆಯಾದರು. ರಾಪಿಡ್ ರಶ್ಮಿ ಹಾಗೂ ಡೇವಿಸ್ ಸದ್ಯ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.